ಇದು ಪ್ರತಿಯೊಬ್ಬ ಅತ್ತೆಯೂ ಕೂಡ ನೋಡಬೇಕಾದಂತಹ ಸ್ಟೋರಿ. ಇದು ಪ್ರತಿಯೊಬ್ಬ ಸೊಸೆಯೂ ಕೂಡ ಮಿಸ್ ಮಾಡದೆ ನೋಡಬೇಕಾದಂತಹ ಸ್ಟೋರಿ. ಇದು ಪ್ರತಿ ಕುಟುಂಬ ನೋಡಲೇಬೇಕಾದಂತಹ ಸ್ಟೋರಿ. ನಮ್ಮ ರಾಜ್ಯದ ಅತ್ತೆ ಸೊಸೆ ಅಕ್ಕಪಕ್ಕದಲ್ಲೇ ಕೂತ್ಕೊಂಡು ನೋಡಬೇಕು ಅಂತಿಲ್ಲ. ಸಾಮಾನ್ಯವಾಗಿ ಅತ್ತೆ ಸೊಸೆ ಅಕ್ಕಪಕ್ಕದಲ್ಲಿ ಕೂತ್ಕೊಳ್ಳೋದಿಲ್ಲ. ಹಾಗಾಗಿ ಮರೆಯಲ್ಲಿ ನಿಂತ್ಕೊಂಡಾದ್ರೂ ಈ ಸ್ಟೋರಿನ ಗಮನಿಸಬೇಕು. ಇಂಥವರು ನಿಮ್ಮ ಮನೆಯಲ್ಲಿ ಇದ್ರೆ ಎಚ್ಚರವಾಗಿರಿ. ಸ್ವಲ್ಪ ಯಾಮಾರಿದ್ರೂ ಕೂಡ ನಿಮ್ಮ ಹೆಣ ಬೀಳೋದು ಪಕ್ಕಾ. ಫ್ರೀಡಂ ಟಿವಿಯಲ್ಲಿ ಅತ್ತೆಯನ್ನೇ ಕೊಲ್ಲಲು ಪ್ಲಾನ್ ಮಾಡಿದ್ದ ಕಥೆ. ಆದರೆ ಈ ಕಥೆಗೂ ಮುನ್ನ ನಿಮ್ಮ ಮನೆ ಸೊಸೆ ಮೇಲೆ ಸಂಶಯ ಪಡೋದಕ್ಕೆ ಹೋಗಬೇಡಿ. ಸ್ಟೋರಿ ಸ್ಪಷ್ಟವಾಗಿ ನೋಡಿ. ಇದು ಪ್ರತಿ ಕುಟುಂಬದ ಅತ್ತೆ ಸೊಸೆಯಂದಿರು ಕೂಡ ನೋಡಬೇಕಾದಂತಹ ಸ್ಟೋರಿ. ಹಂಗಂದ ಮಾತ್ರಕ್ಕೆ ಸೊಸೆಯರನ್ನು ಅನುಮಾನ ಮಾಡಬೇಕು, ಅನುಮಾನಿಸಬೇಕು ಅಂತಲ್ಲ. ಸ್ವಲ್ಪ ಯಾಮಾರಿದ್ರೂ ಕೂಡ ನಿಮ್ಮ ಹೆಣ ಬೀಳೋದು ಪಕ್ಕಾ. ಫ್ರೀಡಂ ಟಿವಿಯಲ್ಲಿ ಅತ್ತೆಯನ್ನೇ ಕೊಲ್ಲಲು ಪ್ಲಾನ್ ಮಾಡಿದ್ದ ಕಥೆಯನ್ನ ನಾವು ಈ ಘಳಿಗೆ ಬ್ರೇಕ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಸೊಸೆ ಮಾಡಿದ್ದಂತಹ ಪ್ಲಾನ್ ಏನು? ಆ ಪ್ಲಾನ್ ಕೇಳಿದ್ರೆ ನಿಜಕ್ಕೂ ಕೂಡ ಪ್ರತಿಯೊಬ್ಬರು ಶಾಕ್ ಆಗ್ತೀರಿ. ಸೊಸೆ ಮಾಡಿದ್ದಂತಹ ಪ್ಲಾನು, ಆ ಪ್ಲಾನ್ ಅನ್ನ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಿ. ಆಕೆ ಮಾಡಿದ್ದ ಖತರ್ನಾಕ್ ಪ್ಲಾನ್ ರಿವೀಲ್ ಮಾಡ್ತೀವಿ ನೋಡಿ. ಇಲ್ಲೊಬ್ಬ ಸೊಸೆ ಅತ್ತೆಯನ್ನ ಕೊಲ್ಲಲು ವೈದ್ಯರ ಬಳಿ ಹೋಗಿದ್ಲಂತೆ. ನಮ್ಮತ್ತೆ ಕೊಲ್ಲಲು ಮಾತ್ರೆ ಕೊಡಿ ಪ್ಲೀಸ್ ಎಂದು ವೈದ್ಯರ ಬಳಿ ಕೇಳಿದ್ಲು. ಈ ಘಟನೆ ನಡೆದಿರೋದು ಬೆಂಗಳೂರಿನ ಸಂಜಯ್ ನಗರದಲ್ಲಿ. ಸುನೀಲ್ ಕುಮಾರ್ ಎಂಬ ವೈದ್ಯರಿಂದ ಪೊಲೀಸರಿಗೆ ದೂರು ದಾಖಲಾಗಿದೆ. ಅತ್ತೆಯ ಕಿರುಕುಳ ತಾಳಲಾರದೆ ವೈದ್ಯರಿಗೆ ವಾಟ್ಸಾಪ್ ಮಾಡಿದ್ದ ಸೊಸೆ, ನಮ್ಮ ಅತ್ತೆ ಪ್ರತಿದಿನ ಕಿರುಕುಳ ಕೊಡ್ತಾ ಇದ್ದಾರೆ, ಅವಳನ್ನ ಕೊಲ್ಲಬೇಕು ಪ್ಲೀಸ್ ಮಾತ್ರೆ ಕೊಡಿ ಅಂತ ಡಾಕ್ಟರ್ ಒಬ್ಬರ ವಾಟ್ಸಾಪ್ ನಂಬರಿಗೆ ಮೆಸೇಜ್ ಹಾಕ್ತಾರೆ ವೈದ್ಯರಿಗೆ. ಆ ವೈದ್ಯನಿಗೆ ಚಳಿಗಾಲದಲ್ಲೂ ಬೆವರು ಕಿತ್ಕೊಂಡು ಬಂದಿರಬೇಕು. ಸದ್ಯ ಆ ಕಿಲಾಡಿ ಸೊಸೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಆಕೆಗೆ ಪೊಲೀಸರು ಹುಡುಕಾಟ ಮಾಡ್ತಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ. ಆ ಒಂದು ಸ್ಕ್ರೀನ್ ಶಾಟ್ ಅನ್ನು ಎಕ್ಸ್ಕ್ಲೂಸಿವ್ ಆಗಿ ನಾವು ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಅತ್ತೆ ಸೊಸೆ ಅನ್ನೋದಿದೆಯಲ್ಲ, ಅತ್ತೆ ಸೊಸೆ ಎನ್ನುವಂಥ ಎರಡು ಕ್ಯಾರೆಕ್ಟರ್, ಒಂದು ಚಂದದ ಸಂಸಾರದ ಎರಡು ಕಣ್ಣುಗಳಿದ್ದಂತೆ. ಅತ್ತೆಯನ್ನ ಎರಡನೇ ತಾಯಿ ಅಂತ ಕರೀತಾರೆ. ಭಾರತದಲ್ಲಿ ಅತ್ತೆಯನ್ನ ಎರಡನೇ ತಾಯಿ ಅಂತ ಕರೀತಾರೆ. ಸೊಸೆಯನ್ನ ಅತ್ತೆ ಪಡೆದುಕೊಂಡಿರುವಂತಹ ದತ್ತು ಮಗಳು ಎನ್ನುವಂತಹ ಸಂಸ್ಕಾರ ಕಲಿಸುತ್ತೆ ಭಾರತ. ಆ ತರಹದ ಒಂದು ದೇಶದಲ್ಲಿ, ಆ ತರಹದ ಒಂದು ಭೂಮಿಯಲ್ಲಿ ಅತ್ತೆಯನ್ನೇ ಕೊಲ್ಲೋದಕ್ಕೆ ಮುಂದಾದ್ಲ ಹಾಗಾದ್ರೆ ಸೊಸೆ. ನಮ್ಮ ಕರ್ನಾಟಕದ ಎಲ್ಲ ಅತ್ತೆ ಸೊಸೆಯಂದಿರಿಗೂ ಕೂಡ ಈ ಸ್ಟೋರಿ ಅನ್ವಯಿಸೋದಿಲ್ಲ. ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ನಮ್ಮ ರಾಜ್ಯದ ಅತ್ತೆ ಸೊಸೆಯಂದಿರು ಹೊಂದಾಣಿಕೆಯಿಂದ ಬದುಕ್ತಿದ್ದಾರೆ. ನಮ್ಮ ರಾಜ್ಯ ಮಾದರಿಯುತವಾದಂತಹ ರಾಜ್ಯ. ಅದು ಅತ್ತೆ ಆಗಿರಲಿ ಸೊಸೆ ಆಗಿರಲಿ, ಎರಡು ಕ್ಯಾರೆಕ್ಟ್ರು ಕೂಡ ನಮ್ಮ ರಾಜ್ಯದಲ್ಲಿ ಅಷ್ಟರ ಮಟ್ಟಿಗೇನು ಅಧ್ವಾನಕಾರಿಗಳೇನಲ್ಲ. ಸೊ ಅದೇನೇ ಇರಲಿ, ಈ ಸ್ಟೋರಿ ಸ್ವಂತ ಅತ್ತೆಯನ್ನು ಕೊಲ್ಲೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ಲು. ಬೇರೆ ದಾರಿಗಳಿರಲಿಲ್ವೋ ಆಕೆಗೆ ಗೊತ್ತಿಲ್ಲ. ಆಕೆ ಸಲಹೆ ಕೇಳಿದ್ದು ಆಕೆಯ ಸ್ನೇಹಿತರ ಜೊತೆ ಅಲ್ಲ, ಆಕೆ ಕೇಳಿದ್ದು ವೈದ್ಯರ ಬಳಿ. ವೈದ್ಯರ ಬಳಿ ಸಹಾಯ ಕೇಳ್ತಾರೆ, ವಾಟ್ಸಪ್ ಟೆಕ್ಸ್ಟ್ ಮಾಡ್ತಾರೆ. ಆಕೆಯ ತಲೆಗೆ ಅದೆಷ್ಟರ ಮಟ್ಟಿಗೆ ಆ ಒಂದು ಪ್ಲಾನು ಕೂತ್ಕೊಂಡಿತ್ತು ಅಂತ ಹೇಳಿದ್ರೆ, ನಾನು ಅತ್ತೆಯನ್ನು ಕೊಂದೇ ತೀರ್ತೀನಿ ಅನ್ನುವಂಥ ಹಠಕ್ಕೆ ಬಿದ್ದಿದ್ಲೇನು ಪಾಪ. ವೈದ್ಯರಿಗೆ ಆ ಸ್ಕ್ರೀನ್ ಸ್ಪಷ್ಟವಾದಂತಹ ಟೆಕ್ಸ್ಟನ್ನು ತೋರಿಸ್ತಾ ಇದ್ದೀವಿ ನೋಡಿ. ವೈದ್ಯರ ಜೊತೆ ಟೆಕ್ಸ್ಟ್ ಮಾಡಿರುವಂತಹದ್ದು. ಆಕೆ ಭಯ ಆಗ್ತಾ ಇದೆ ಹೇಳಕ್ಕೆ, ಸಾಯಿಸುವ ವಿಚಾರ ಹೇಗೆ ಮಾಡಿಸುವುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ ಕೇಳ್ತಾರೆ ಯಾರನ್ನ ಅಂತ ನೋಡಿ. ಸಾಯಿಸುವ ವಿಚಾರವನ್ನು ಹೇಗೆ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಡಾಕ್ಟರ್ ಕೇಳ್ತಾರೆ ಯಾರನ್ನ ಅಂತ. ಈಕೆಯ ಉತ್ತರ ನೋಡಿ, ಅತ್ತೇನಾ? ಯಾಕೆ ಅಂತ ಕೇಳ್ತಾರೆ ವೈದ್ಯರು.
ತುಂಬ ಹಿಂಸೆ ಕೊಡ್ತಾ ಇದ್ದಾರೆ, ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ ಮಾಡಿದೆ. ಏನಾದರೂ ಹೇಳ್ತೀರಾ ಹೇಗೆ ಸಾಯಿಸೋದು ಅಂತ ಪ್ಲೀಸ್ ಹೇಳಿ, ತುಂಬ ಏಜ್ ಆಗಿದೆ, ನಾವು ಪ್ರಾಣ ಉಳಿಸೋ ಜನ. ಅಂದರೆ ಡಾಕ್ಟ್ರು ಹೇಳುವಂಥದ್ದು ಉತ್ತರ, ನಾವು ಪ್ರಾಣ ಉಳಿಸೋ ಜನ ವೈದ್ಯೋ ನಾರಾಯಣ ಹರಿ ಅಂತ ಕರಿತೀವಿ ಡಾಕ್ಟ್ರುಗಳನ್ನ. ಟ್ಯಾಬ್ಲೆಟ್ ಇರುತ್ತಲ್ಲ ಅದು ಹೇಳಿ, 1-2 ತಗೊಂಡ್ರೆ ಸಾಯ್ತಾರಲ್ಲ, ಈ ಥರ ಇಲ್ವಾ? ಅದು ಆಕೆ ಅದು ಎಷ್ಟೊಂದು ನಿರ್ಭಾವುಕ ಹೃದಯದವಳು ಅಂತ ಆ ಸೊಸೆ. ಅತ್ತೆಯ ಕಾಟ, ಪಾಪ ಅತ್ತೆಗೆ ವಯಸ್ಸಾಗಿತ್ತೇನೋ, ಮಲಗಿರೋ ಜಾಗದಿಂದಲೇ ಊಟ ಮಾಡೋದು ಮತ್ತು ಅದನ್ನು ದಹನ ಕ್ರಿಯೆಗಳು ಕೂಡ ಆ ಮಲಗಿರೋ ಜಾಗದಿಂದಲೇ ನಡೀತಿತ್ತೇನೋ, ಆಕೆಯ ಚಾಕ್ರಿ ಮಾಡೋದಕ್ಕೆ ಈ ಸೊಸೆಗೆ ಸಾಧ್ಯ ಆಗಿಲ್ವೇನೋ, ಮರಣ ಶಯ್ಯೆಯಲ್ಲಿದ್ಲೇನೋ ಅತ್ತೆ ಪಾಪ, ಬೆಡ್ ಮೇಲೆ ಮಲ್ಕೊಳ್ಳೋದು. ನೋಡಿ, ವಯಸ್ಸಾದರೆ ಪ್ರತಿಯೊಂದು ಜೀವಿನೂ ಹಾಗೆ ರೀ, ಸಿಂಹ, ಹುಲಿ, ಕರಡಿ, ಮನುಷ್ಯ ಪ್ರಾಣಿನೂ ಹಾಗೆ. ನಾವು ಕೂಡ ಏಜ್ ಆಗ್ತೀವಿ ನಾಳೆ ದಿನ. ನಮ್ಮ ಮಕ್ಕಳು ನಮ್ಮನ್ನು ಹೆಂಗೆ ನೋಡ್ಕೋತಾರೆ ನಾಳೆ ದಿನ, ನಮಗೂ ಕೂಡ ಅದೇ ಪಾಠ. ಎಸ್, ಈಗ ಡಾಕ್ಟರ್ ದೂರು ದಾಖಲಿಸಿದ್ದಾರೆ. ಆ ದೂರಿನ ಪ್ರತಿಯನ್ನು ನಾವೀಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ, ಗಮನಿಸಿ. ಆ ದೂರಿನಲ್ಲಿ, ಪೊಲೀಸರಿಗೆ ದೂರು ಕೊಟ್ಟಿರ್ತಕ್ಕಂತಹ ದೂರಿನಲ್ಲಿ, ನಮ್ಮ ಅತ್ತೆಯನ್ನು ಸಾಯಿಸಬೇಕು ಅಂಥೇಳಿ ಒಬ್ಬಾಕೆ ಸೊಸೆ ನನ್ನ ಜೊತೆ ಮೆಸೇಜ್ ಮಾಡ್ತಾರೆ. ಆಕೆಯ ಮೆಸೇಜ್ ಕಂಡು ನಾನು ಭಯಪಟ್ಟೆ, ಹಾಗಾಗಿ ನಾನು ದೂರು ಕೊಡೋದಕ್ಕೆ ಇಚ್ಛೆ ಪಟ್ಟಿದ್ದೀನಿ ಅಂತೇಳಿ ಆ ಪತ್ರದಲ್ಲಿ ಉಲ್ಲೇಖ ಮಾಡ್ಕೊಂಡಿರುವಂಥದ್ದು ಡಾಕ್ಟರ್. ಸೊ ಸಂಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಕಂಪ್ಲೇಂಟ್ ಹೋಗಿದೆ. ಅತ್ತೆ ಸೊಸೆಯ ಕಾಳಗ ನೋಡಿ, ಆಕೆ ತತ್ತೆಯನ್ನೇ ಕೊಲ್ಲೋದಕ್ಕೆ ಟ್ಯಾಬ್ಲೆಟ್ ಕೇಳ್ತಾಳೆ ಅನ್ನೋದಾದರೆ ಅದು ನಿಜಕ್ಕೂ ಕೂಡ ಅತ್ಯಂತ ಅಮಾನುಷವಾದಂಥ ಕೃತ್ಯ ಅದು. ಒಟ್ಟಾರೆ ಡಾಕ್ಟರ್ನ ಸಮಯ ಪ್ರಜ್ಞೆಯಿಂದಾಗಿ ಕರ್ನಾಟಕದ ಒಂದು ಅತ್ತೆಯ ಪ್ರಾಣ ಉಳಿದಿದೆ. ಅದು ಗ್ರೇಟ್. ನಿಜಕ್ಕೂ ಕೂಡ ಆ ಡಾಕ್ಟ್ರಿಗೆ ಇಲ್ಲಿಂದನೇ ಕೂತು ನಾವು ಸೆಲ್ಯೂಟ್ ಹೊಡಿತೀವಿ. ಕಾರಣ, ಒಂದು ಬಹುದೊಡ್ಡ ಅಪಾಯವನ್ನು ತಪ್ಪಿಸಿದ್ದಾರೆ ಡಾಕ್ಟರ್ ಏನು ಬೇಕಾದರೂ ಒಂದು ಪ್ರಿಸ್ಕ್ರಿಪ್ಷನ್ ಬರೆದು ಕೊಡಬಹುದಾಗಿತ್ತು. ಆಕೆಗೆ ದುಡ್ಡು ಕೊಡು ಅಂತ ಕೇಳಿದಿದ್ರೆ ಆಕೆ ಬಹುಶಃ ಫೋನ್ಪೇ, ಗೂಗಲ್ ಪೇ ಮಾಡ್ತಿದ್ರೇನೋ ಆ ಸಂದರ್ಭಕ್ಕೆ. ಆದರೆ ಡಾಕ್ಟರ್ ಆ ಕೆಲಸ ಮಾಡಲಿಲ್ಲ. ಡಾಕ್ಟರ್ ಆ ಕೆಲಸ ಮಾಡಿದ್ದಿದ್ರೂ ಕೂಡ ನಾಳೆ ದಿನ ತಗಲಾಕತ್ತಾ ಇದ್ರು. ಸ್ಟೆಥೋಸ್ಕೋಪ್ ಬದಲು ಸ್ಲೇಟ್ ಇಟ್ಕೋಬೇಕಾಗಿತ್ತು ಡಾಕ್ಟ್ರು. ಸೊ ಆ ಪರಿಸ್ಥಿತಿ ಬರೋದು ಬೇಡ ಅಂತ ಹೇಳಿ ದೂರು ದಾಖಲು ಮಾಡಿದ್ರು ಏನೋ. ಬಹುಶಃ ಡಾಕ್ಟರ್ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ರೂ ಕೂಡ ಚೆನ್ನಾಗಿರ್ತಿತ್ತು. ಆದರೆ ಈ ಒಂದು ಘಟನೆ ಕರ್ನಾಟಕದ ಸಂಜಯನಗರದಲ್ಲಿ, ಅದರಲ್ಲೂ ಬೆಂಗಳೂರಿನ ಸಂಜಯನಗರದಲ್ಲಿ ನಡೆದಿರ್ತಕ್ಕಂತಹದ್ದು. ಅತ್ತೆಯನ್ನು ಕೊಲ್ಲೋದಕ್ಕೆ ಸೊಸೆ ಪ್ಲ್ಯಾನ್ ಮಾಡ್ಕೊಂಡಿದ್ಲು. ಆಕೆಯ ಖತರ್ನಾಕ್ ಪ್ಲ್ಯಾನ್ ವೈದ್ಯರು ರಿವೀಲ್ ಮಾಡಿದ್ದಾರೆ. ಅತ್ತೆಯನ್ನೇ ಕೊಲ್ಲೋದಕ್ಕೆ ಟ್ಯಾಬ್ಲೆಟ್ ಕೇಳಿದ್ಲು, ಹಾಗಾಗಿ ನಾನು ಪೊಲೀಸರ ಮೊರೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಸೂಕ್ತ ಕ್ರಮ ಆಗಬೇಕು ಅಂಥೇಳಿ ದೂರನ್ನು ದಾಖಲು ಮಾಡಿದ್ದಾರೆ ಗ್ರೇಟ್ ವೈದ್ಯರು.